ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿ ಮುಂದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಮರ್ಲಾಳಿ ರವಿಕುಮಾರ್ ಅವರು ಮಾತನಾಡಿದರು. ಮೊಳಕಾಲ್ಮೂರು ತಾಲೂಕಿನ 16 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಲಗಳಲ್ಲಿ ಕಳೆದ ಬಾರಿ ಯಾವುದೇ ಬೆಳೆ ರೈತನ ಕೈ ಸೇರಿಲ್ಲ. ಆದರೆ 3 ಗ್ರಾಮ ಪಂಚಾಯತಿಗೆ ಮಾತ್ರ ಬೆಳೆ ವಿಮೆ ಬಿಡುಗಡೆ ಮಾಡಿದ್ದು, ಉಳಿದ 13 ಪಂಚಾಯತಿಗಳ ರೈತರಿಗೆ ಬೆಳೆ ವಿಮೆ ಕೈ ಸೇರಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳ ಅವೈಜ್ಞಾನಿಕ ಸರ್ವೆ. ಕೂಡಲೇ ಇದನ್ನು ಸರಿಪಡಿಸಿ ಎಲ್ಲ ಗ್ರಾಮ ಪಂಚಾಯತಿಗಳ ರೈತರಿಗೆ ಬೆಳೆ ವಿಮೆ ಸಿಗುವಲ್ಲಿ ಕ್ರಮ ವಹಿಸಬೇಕು ಅಂತ, ಹಾಗೂ ಮುಂಗಾರು ಮಳೆ ಆರಂಭವಾಗುವ ಹಿನ್ನೆಲೆಯಲ್ಲಿ ಬಿತ್ತನೆಗೆ ಸಂಬಂಧಪಟ್ಟಂತಹ ಬೀಜ, ರಸಗೊಬ್ಬರ, ಇತರೆ ರೈತರ ಬಿತ್ತನೆಗೆ ಸಂಬಂಧಿಸಿದ ದಾಸ್ತಾನದ ಬಗ್ಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಬೇಡರೆಡ್ಡಿ ಬಸವರೆಡ್ಡಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು, ರೈತರು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಾವು ನಿಜವಾಗಿ ಫಲ ಇಟ್ಟು ಬೆಳೆ ಕಳ್ಕೊಂಡು ಲಾಸ್ ಆಗಿ ಬಂಗಾರ, ಒಡವೆ, ಹಣ ಎಲ್ಲ ಒತ್ತಿಟ್ಟು ನಾವು ಇನ್ಶೂರೆನ್ಸ್ ಕಟ್ಟಿದ್ವಿ. ಇವರು ಬರೀ ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಇವ್ರು ಬೆಳೆ ಇಟ್ಟಿಲ್ಲ, ಫಸಲು ಬೆಳೆದಿಲ್ಲ. ಗಿಡ ಜಾರಿ ಮೇಲೆ ಇಂಥವ್ರಿಗೆ ಬೆಳೆ ಪರಿಹಾರ ಆಗಿದೆ ಸರ್ಕಾರ ಮತ್ತು ಅಧಿಕಾರಿಗಳು, ಕಂಪನಿಗಳು ಅವ್ರ ಹತ್ರ ಡೀಲಿಂಗ್ ಮಾಡ್ಕೊಂಡು ನಿಜವಾದ ರೈತರಿಗೆ ಈ ಸರಿ ಪರಿಹಾರ ಕೊಟ್ಟಿಲ್ಲ. 16 ಪಂಚಾಯತಿಗೆ 3 ಪಂಚಾಯತಿಗೆ ಹಾಕ್ತೀವಿ ಅಂತೇಳಿ ಹಾಕಿಲ್ಲ. ಚಳ್ಳಕೆರೆ ತಾಲೂಕಿನಾಗೆ 28 ಪಂಚಾಯತಿಗೆ ಶಾಸಕರು ಅವರು ದುಡ್ಡು ಹಾಕ್ಸಿದ್ದಾರೆ. ಯಾಕಪ್ಪ ಅಂದ್ರೆ ನನ್ನ ಮಿನಿಸ್ಟ್ರಿಗಿರಿ ಹೋಗುತ್ತೆ, ನನಗೆ ಅವಮಾನ ಆಗುತ್ತೆ. ಚಳ್ಳಕೆರೆಗೆ ಎಲ್ಲ ಸಂಘಟನೆಗಳು ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿದ್ರೆ ನನಗೆ ಅವಮಾನ ಆಯ್ತು. ಈಗ ವಿಮೆ ಬಗ್ಗೆ ಕೇಳಿದ್ರು, ವಿಮೆ ಬಗ್ಗೆ ಹೇಳ್ಬೇಕು. ನಮ್ಮ ಕೃಷಿ ಸಾಹೇಬರು ಹೇಳಿದ್ರು, ಈ ಕಳೆದ 7 ವರ್ಷದ ಹೇಳ್ದು ಏನಿರುತ್ತೋ ಅದ್ರ ಪ್ರಕಾರ ನಮ್ಮ ತಾಲೂಕಿನ ಹೀಲ್ಡ್ ಕಮ್ಮಿ ಇತ್ತು. ಹಾಗಾಗಿ ಬರ ಹೀಲ್ಡ್ಗೂ ಅದಕ್ಕೂ ಇನ್ನೂ ಕಮ್ಮಿನೇ ಇರೋದ್ರಿಂದ ನಮ್ಮಲ್ಲಿ ಸಾಧ್ಯವಷ್ಟು ಇನ್ಶೂರೆನ್ಸ್ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಕೂಡ ಏನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಕಳೆದ ಬಾರಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಮನವಿ ಕೊಟ್ಟರೆ, ಹಾಗೂ ಕಳೆದ 2 ವಾರ ಸಾಹೇಬ್ರು ಇರಲಿಲ್ಲ, ಇಲ್ಲಿ ಲೋಕಲಲ್ಲಿ ಇರಲಿಲ್ಲ. ಹಾಗಾಗಿ ಹೇಳಿದ್ದು 6 ತಿಂಗಳಾಯ್ತು, ಆಗಲೇ ಇಲ್ಲ. ಹಾಗಾಗಿ ಇವರು ಮತ್ತೆ ಮೊನ್ನೆ ಮೀಟಿಂಗ್ ಭೇಟಿ ಮಾಡಿ ಡೇಟ್ ಕೇಳಿದ್ದಾರೆ. ಡೇಟ್ ಕೊಟ್ಟ ಕೂಡಲೇ ಎಲ್ಲ ರೈತ ಸಂಘವ್ರನ್ನ ಮತ್ತು ಎಲ್ಲ ಸಂಬಂಧಪಟ್ಟ ಹಸಿರು ಸೇನೆ ಮತ್ತು ರೈತ ಸಂಘ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿ ಸಾಧ್ಯವಾದಷ್ಟು ಇನ್ಶೂರೆನ್ಸ್ ಬರೋ ರೀತಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ. ಈಗ ಸಂತೆ ಏನು ನಡೀತಿದೆ, ಸಂತೆ ಸಾಧ್ಯವಾದಷ್ಟು ರೋಡಲ್ಲಿ ನಡೀದಾಗೆ ಕಂದಾಯ ಇಲಾಖೆ, ನಮ್ಮ ಮುನ್ಸಿಪಾಲ್ಟಿ, ಪೊಲೀಸ್ ಇಲಾಖೆ ಎಲ್ಲರ ಸಹಕಾರದಿಂದ ಅದು ಅಲ್ಲಿ ನಡೆದೇ ಇರೋ ರೀತಿ ಮಾಡ್ತೀವಿ. ನಾವು ಕೂಡ ಇಲ್ಲಿ ಸುತ್ತಮುತ್ತ ಹತ್ತಿರದಲ್ಲಿ ಎಲ್ಲರೂ ಜಾಗ ಇದೆ ಅಂತ ನೋಡಿದ್ವಿ. ಸುತ್ತಮುತ್ತ ಎಲ್ಲೂ ಕೂಡ ಸರ್ಕಾರದ ಜಾಗ ಇಲ್ಲ. ಇಲ್ಲೇ ನಡೀತಿದ್ದು ಕೂಡ ಸಂತೆ ಮೈದಾನದಲ್ಲಿ, ಅಲ್ಲೂ ಕೂಡ ಸಾಧ್ಯವಾದಷ್ಟು ರೋಡ್ ಆಕ್ಸಿಡೆಂಟ್ ಆಗ್ತಾವೆ ಅಂತೇಳಿ ಈ ಜಾಗ ಶಿಫ್ಟ್ ಮಾಡಿದ್ದು. ಇದು ಕೂಡ ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇದ್ದು ಸಾಧ್ಯವಾದಷ್ಟು ಒಳಬದಿಲೇ ಮಾಡೋಂಥ ಕೆಲಸ ಮಾಡ್ತೀವಿ. ಮತ್ತು ಜನಗಳು ಕೂಡ ಕೇಳ್ತಾರೆ, ನಾವು ಹೊರಗಡೆ ಮಾಡ್ದಂಥ ಸಂದರ್ಭದಲ್ಲಿ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಈಗ ಇಲ್ಲೇ ಸಂತೆ ಮಾಡಿದ್ರು ಕೂಡ ಇದು ಊರೊರಗಾಗುತ್ತೆ, ಇಲ್ಲಿಗೂ ಬರೋಕ್ಕಾಗಲ್ಲ, ಅಲ್ಲೇ ಮಾಡಿ ಹಳೆ ಜಾಗ ಅಂತಾರೆ. ಆ ರೀತಿ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಊರೊರಗಡೆ ಅಂತ ಮಾಡಿದ್ವಿ. ಇದು ಕೂಡ ದೂರ ಆಗುತ್ತಂತೆ. ಇನ್ನೂ ದೂರ ಅಂದರೆ ನಾವು ಮತ್ತೆ ಈ ಕಡೆ ಆಂಜಲ್ ಕಡೆಗೆ ಹೋಗ್ಬೇಕಾಗುತ್ತೆ, ಇಲ್ಲ ಆ ಕಡೆ ರಾಯದುರ್ಗ ಕಡೆ ಹೋಗ್ಬೇಕಾಗುತ್ತೆ. ಆದರೆ ರಾಯದುರ್ಗ ಕಡೆ ಕೂಡ ಸ್ವಲ್ಪ ಊರು ಹೊರಗಾಗುತ್ತೆ. ಹಾಗಾಗಿ ಜನಗಳು ಬರೋದಕ್ಕೆ ಇದು ಮಾಡ್ತಾರೆ. ಬೈಲಿದೆ ಸರ್, ಎಲ್ಲ ಬೈಲಿದೆ, ಜಾಗ ಆಗುತ್ತೆ, ಅರಣ್ಯ ಇಲಾಖೆ ಇದೆ, ಅದೇ ಜಾಗ ಎಲ್ಲ ನಮ್ಮದೇ, ನಮ್ಮ ಜಾಗನೇ, ಅದರಲ್ಲೂ ಬಾಕರಾದ ಜಾಗನೇ ಇದೆ. ಆದರೆ ಜನ ಬರೋದಕ್ಕೆ ಊರೊರಗಾಗುತ್ತೆ ಅಂತ ಹೇಳಿ ಸಂತೆ ಮಾಡೋಕ್ಕೆ ರಾಯದುರ್ಗ ಹೋಗ್ತಾರೆ.